ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ವಿಜ್ಞಾನ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಈ ವಿಡಿಯೋದಲ್ಲಿ ನಾವು ಮೊದಲನೇ ಎ ಭಾಗವಾದಂಥ ಭೌತ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಮೊದಲೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು. ಫಸ್ಟ್ ಕ್ವಶನ್, ವಿಭವಾಂತರದ SI ಏಕಮಾನ. ಆಪ್ಷನ್ ಎ ಉತ್ತರ ವೋಲ್ಟ್. ನೋಡಿ, ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ, ಮಸೂರದ ಸಂಗಮ ದೂರದ ವಿಲೋಮವು. ಆಪ್ಷನ್ ಎ ಸರಿಯಾದ ಉತ್ತರ ಮಸೂರದ ಸಾಮರ್ಥ್ಯವಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ನೋಡಿ, ಫಸ್ಟ್ ಒನ್ ಶುಷ್ಕ ಕೋಶ, ರಿಯೋಸ್ಟಾರ್, ಈ ರೀತಿ ಅವುಗಳ ಚಿಹ್ನೆಗಳನ್ನು ಬರಿಬೇಕು. ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿಯ ತುದಿಯ ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ನೋಡಿ, ಉತ್ತರ ಇಲ್ಲ, ಇದು ವಿಕರ್ಷಿಸುತ್ತದೆ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ಎನ್ ಧ್ರುವದಂತೆ ವರ್ತಿಸುತ್ತದೆ, ಆದ್ದರಿಂದ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. ನೋಡಿ, ಇಲ್ಲಿ ಎರಡು ಅಂಶಗಳನ್ನು ಬರಿಬೇಕು. ಅದು ಪ್ರತಿಯೊಂದಕ್ಕೆ ಅರ್ಧ ಅರ್ಧ ಮಾರ್ಕ್ಸ್ ಇರುತ್ತೆ. ಎರಡು ಕೂಡಿ ಒಂದು ಅಂಕದ ಪ್ರಶ್ನೆ. ಇಲ್ಲಿ ಕೂಡ ಹಾಗೆ ಶುಷ್ಕ ಕೋಶವನ್ನು ನೀವು ಚಿತ್ರ ಘಟಕದ ಚಿಹ್ನೆಯನ್ನು ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ಸು, ರಿಯೋಸ್ಟಾರ್ನ ಚಿಹ್ನೆಯನ್ನು ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್. ಎರಡು ಕೂಡಿ 1 ಮಾರ್ಕ್ಸ್ನ ಕ್ವಶನ್. ನೀವು ಒಂದೇ ಬರೆದ್ರೆ ಅದಕ್ಕೆ ಅರ್ಧ ಮಾರ್ಕ್ಸೇ ಕೊಡ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಐದನೇ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ನೋಡಿ, ಇವು 2 ಅಂಕದ ಕ್ವಶನ್. ಪ್ರತಿಯೊಂದು ಅಂಶಕ್ಕೆ ಅರ್ಧ ಅರ್ಧ ಮಾರ್ಕ್ಸ್ ಇರುತ್ತೆ. ಒಟ್ಟು 4 ಅಂಶಗಳನ್ನು ನೀವು ಬರಿಬೇಕು. ನೋಡಿ, ಉತ್ತರ ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸ್ ಬಳಸುವುದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಯಾವುದಾದರೂ 4 ಅಂಶಗಳನ್ನು ಬರೀಬೇಕು. ಒಟ್ಟು ಪ್ರತಿಯೊಂದು ಅಂಶಕ್ಕೆ ಅರ್ಧ ಅರ್ಧ ಮಾರ್ಕ್ಸ್ ಇರುತ್ತೆ. ನೀವು 4 ಅಂಶಗಳನ್ನು ಸರಿಯಾಗಿ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಪೂರ್ತಿ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿ 6ನೇ ಪ್ರಶ್ನೆ, ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ ಅಥವಾ ವಾಹಕದ ದಪ್ಪ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಅರ್ಧ 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 ಮಾರ್ಕ್ಸ್. ಒಟ್ಟು 2 ಅಂಕದ ಪ್ರಶ್ನೆ. ಇನ್ನು ನೆಕ್ಸ್ಟ್ ನೋಡಿ 7ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಕಲ್ಪಟ ಕೋನವನ್ನು ಹೆಸರಿಸಿ ಮತ್ತು ಕೋನದ ಮೌಲ್ಯವನ್ನು ಗುರುತಿಸಿ. ನೋಡಿ, ಉತ್ತರ ಕೋನ HGF 38 ಡಿಗ್ರಿ. ಒಂದಕ್ಕೆ ಒಂದೊಂದು ಅಂಕ, ಒಂದು ಅಂಶಕ್ಕೆ 1 ಅಂಕ, ಇನ್ನೊಂದು ಅಂಶಕ್ಕೆ ಇನ್ನೊಂದು ಅಂಕ, ಎರಡು ಸೇರಿ 2 ಅಂಕದ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೇ ಪ್ರಶ್ನೆ, ಎ ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಉತ್ತರ ನೋಡಿ, ಎಗೆ ಉತ್ತರ ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳು
ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರುವುದು, ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ನಿಮ್ನ ಮಸೂರನ್ನು ಬಳಸಿ ಈ ದೋಷವನ್ನು ಸರಿಪಡಿಸಬಹುದು. ಇನ್ನು ಎರಡನೇ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಉತ್ತರ, ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. ನೋಡಿ, ಇದು 3 ಅಂಕದ ಪ್ರಶ್ನೆ. ಮೊದಲೇ ಕ್ವಶನ್ ಇಲ್ಲಿ 2 ಅಂಶಗಳನ್ನು ಬರೆದೆ, ಅದಕ್ಕೆ ಅರ್ಧ ಮಾರ್ಕ್ಸ್. ಬಿದಲ್ಲಿ ಉತ್ತರ 1 ಅಂಕ, ಇವಷ್ಟು ಕೂಡಿ 3 ಅಂಕದ ಪ್ರಶ್ನೆ. ನೆಕ್ಸ್ಟ್ ನೋಡಿ, 9ನೇ ಪ್ರಶ್ನೆ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಉತ್ತರ, ಫಸ್ಟ್ ಒನ್, ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ನೆಕ್ಸ್ಟ್, ದಿಕ್ಸೂಚಿಯ ದಕ್ಷಿಣ ಧ್ರುವವು ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ಇನ್ನು ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ. ಇನ್ನು ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕು. ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತು ಹಾಕಿ. ನೋಡಿ, ಈ ಚಟುವಟಿಕೆಯನ್ನು ವಿವರಿಸಿ 6 ಅಂಶಗಳನ್ನು ಬರೀಬೇಕು. ಪ್ರತಿಯೊಂದಕ್ಕೆ ಅರ್ಧ ಅಂಕಗಳು, ಒಟ್ಟು 3 ಅಂಕದ ಪ್ರಶ್ನೆ. ಇನ್ನು ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸಿ. ಈ ಎಲ್ಲ ಚುಕ್ಕೆಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಬಲರೇಖೆಯನ್ನು ಪಡೆಯುತ್ತೇವೆ. ಇನ್ನು 9ನೇ ಪ್ರಶ್ನೆಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ನೋಡಿ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಉತ್ತರ, ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ. ನೆಕ್ಸ್ಟ್, ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ಇನ್ನು ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕಿಸಬೇಕು ಸರಣಿ ಜೋಡಣೆಯಲ್ಲಿ. ಇನ್ನು ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತೇವೆ. ನೆಕ್ಸ್ಟ್ ನೋಡಿ, 10ನೇ ಪ್ರಶ್ನೆ. ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸಿ ದರ್ಪಣದ ವಕ್ರತಾ ಕೇಂದ್ರ. ಉತ್ತರ, ನೋಡಿ, ಉಂಟಾಗುವ ರೇಖಾಚಿತ್ರವಿದು. ಉತ್ತರ, ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿಯ ನಡುವೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಚಿತ್ರಕ್ಕೆ 2 ಅಂಕ, ಇನ್ನು ಒಂದೊಂದು ಅಂಶಕ್ಕೆ ಅರ್ಧ ಅಂಕ, ಒಟ್ಟು 3 ಅಂಕ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ, ಅದರಲ್ಲಿ ಎ, ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ನೋಡಿ, ವಿದ್ಯುತ್ ಸಾಧನಗಳು ಟಿವಿ, ಟೋಸ್ಟರ್. ವಿದ್ಯುತ್ ಟಿವಿ ಸಾಮರ್ಥ್ಯ ಟಿವಿ 250, ಬಳಕೆಯಾದ ಕಾಲ 4 ಗಂಟೆ. ಟೋಸ್ಟರ್ 1200, ಬಳಕೆಯಾದ ಕಾಲ 1 ಗಂಟೆ. ಉತ್ತರ ನೋಡಿ, ಟಿವಿ ಬಳಸಿದ ಒಟ್ಟು ಶಕ್ತಿ ಇ/ಟಿ. ಈ ಸೂತ್ರವನ್ನು ಹಾಕಬೇಕು.
ಈ 250 ಇಂಟು 4 ವಿದ್ಯುತ್ ಸಾಮರ್ಥ್ಯ ಮತ್ತು ಬಳಸಿದ ಕಾಲವನ್ನು ಹಾಕಬೇಕು. ಈ 250 ಇಂಟು 4 1000 ವ್ಯಾಟ್ ಅವರ್. ಈ 1 ಕೆ ವ್ಯಾಟ್ ಅವರ್. ಇನ್ನು ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ EPT ಈ 1200 ಇಂಟು 1 ಈ 1200 ವ್ಯಾಟ್ ಅವರ್ ಈ 1.2 ಕೆ ವ್ಯಾಟ್ ಅವರ್. ಒಟ್ಟು ಇಲ್ಲಿ ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ. ಇನ್ನು ನೆಕ್ಸ್ಟ್ ನೋಡಿ ಬಿ ಕ್ವಶನ್ ನೋಡಿ. 2 ಓಮ್ ಮತ್ತು 4 ಓಮ್ನ ರೋಧಕವನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ನೋಡಿ ಉತ್ತರ ಬಿ. R1 = 2 ಓಮ್, R2 = 4 ಓಮ್. ಇನ್ನು RP1 = ಎಷ್ಟು ಅದನ್ನು ಕಂಡುಹಿಡಿಬೇಕು. 1/RP1 = 1/R1 + 1/R2. 1/RP1 = 1/2 + 1/4. 1/RP1 = 2 + 1/4. ಇನ್ನು 1/RP1 = 3/4. RP1 = 4/3. RP1 = 1.33 ಓಮ್. ಇನ್ನು 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ 1/RP2 = 1/R1 + 1/R2. 1/RP2 = 1/2 + 1/6. 1/RP2 = 3 + 1/6. 1RP2 = 4/6. 1RP2 = 6/4. RP2 = 1.5 ಓಮ್. ಈ ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ RP2 - RP1. 1.5 - 1.33 0.17 ಓಮ್. ನೆಕ್ಸ್ಟ್ ನೋಡಿ ಅಥವಾ ಎ ಕ್ವಶನ್ ನೋಡಿ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರ್ಗೆ ರೂ. 4ರಂತೆ ಉಪಯೋಗಿಸಿದ ಶಕ್ತಿಯು ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ನೋಡಿ ಎ ಕ್ವಶನ್ಗೆ ಉತ್ತರ. 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ = 350 × 6 × 30 63,000 ವ್ಯಾಟ್ ಅವರ್ = 63 ಕಿಲೋ ವ್ಯಾಟ್ ಅವರ್. ಇನ್ನು 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 250 × 4 × 30 30,000 ವ್ಯಾಟ್ ಅವರ್ = 30 ಕಿಲೋ ವ್ಯಾಟ್ ಅವರ್. ಇನ್ನು ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 63 ಕಿಲೋ ವ್ಯಾಟ್ ಅವರ್ ಪ್ಲಸ್ 30 ಕಿಲೋ ವ್ಯಾಟ್ ಅವರ್ = 93 ಕಿಲೋ ವ್ಯಾಟ್ ಅವರ್ 93 × 4 ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯ 372 ರೂಪಾಯಿಗಳು. ಈ ರೀತಿ ಬರಿಬೇಕು. ಇನ್ನು ನೆಕ್ಸ್ಟ್ ನೋಡಿ ಬಿ ಕ್ವಶನ್. 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಪ್ಯಾನ್ ಅನ್ನು 220 ವೋಲ್ಟ್ ವಿಭವಾಂತರದ ಮೂಲಕ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಬಿಯ ಉತ್ತರ ನೋಡಿ. P = 880
ವಿ ಈಸ್ ಈಕ್ವಲ್ ಟು 220 ವೋಲ್ಟ್, ಐ ಈಸ್ ಈಕ್ವಲ್ ಟು ಮತ್ತು ಆರ್ ಎರಡನ್ನು ಕಂಡುಹಿಡಿಬೇಕು. ಪಿ ಈಸ್ ಈಕ್ವಲ್ ಟು ವಿ ಐ ಈಸ್ ಈಕ್ವಲ್ ಟು ಪಿ ಅಪಾನ್ ವಿ. ನೋಡಿ, ಐ ಈಸ್ ಈಕ್ವಲ್ ಟು 880 ಡಿವೈಡೆಡ್ ಬೈ 220, ಐ ಈಸ್ ಈಕ್ವಲ್ ಟು 4a, ವಿ ಈಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ವಿ ಅಫಾನ್ ಐ, ಆರ್ ಈಸ್ ಈಕ್ವಲ್ ಟು 220 ಅಫಾನ್ 4, ಆರ್ ಈಸ್ ಈಕ್ವಲ್ ಟು 55 ಓಮ್. 12ನೇ ಪ್ರಶ್ನೆ, ಎ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಬಿ ಪಿನ ದರ್ಪಣ ಮತ್ತು ಪಿನ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಎಗೆ ಉತ್ತರ ನೋಡಿ. ಉತ್ತರ ಎ ಬೆಳಕಿನ ವಕ್ರೀಭವನದ ನಿಯಮಗಳು. 1ನೇ ನಿಯಮ, ಪತನ ಕಿರಣ ವಕ್ರೀಕಿರಣ ಮತ್ತು ವಕ್ರೀಭ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಗೈ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತೋಲನದಲ್ಲಿರುತ್ತದೆ. ಇನ್ನು 2ನೇ ನಿಯಮ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಸೈನ್ ಮತ್ತು ಸೈನರ್ ಇಸ್ ಈಕ್ವಲ್ ಟು ಸ್ಥಿರಾಂಕ. ನೆಕ್ಸ್ಟ್ ನೋಡಿ, ಬಿಗೆ ಉತ್ತರ, ಪಿನ ದರ್ಪಣ ಮತ್ತು ಪಿನ ಮಸೂರಗಳ ನಡುವಿನ ಯಾವುದಾದರೂ ಎರಡು ವ್ಯತ್ಯಾಸಗಳು. ಪಿನ ದರ್ಪಣ, ಪಿನ ಮಸೂರು. ಮೊದಲಾಗಿ ಪಿನ ದರ್ಪಣ ಬೆಳಕನ್ನು ಪ್ರತಿಫಲನಗೊಳಿಸುತ್ತದೆ, ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ, ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟು ಮಾಡುತ್ತದೆ. ಇನ್ನು ಪಿನ ಮಸೂರು ಬೆಳಕನ್ನು ವಕ್ರೀಭವನಗೊಳಿಸುತ್ತದೆ, ಬೆಳಕನ್ನು ಕೇಂದ್ರೀಕರಿಸುತ್ತದೆ, ಸಾಮಾನ್ಯವಾಗಿ ಸತ್ಯ ಮತ್ತು ತಲೆ ಕೆಳಗಾದಾಗ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಇಲ್ಲಿಗೆ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ವಿಜ್ಞಾನ, ಅದರಲ್ಲಿ ಬರುವ ಭಾಗ ಎ ಭೌತ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮುಗಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನದ ಮಾದರಿ ಕ್ವಶನನ್ನು ಹಾಕ್ತೀನಿ. ಹಾಗಾಗಿ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.